ಅಗ್ರಹಾರದಲ್ಲಿ ಪಾಪ ದರ್ಶನ್ ಸೊರಗು ಹೋಗಿದ್ದಾರೆ. ತೆಪ್ಪಗಾಗಿದ್ದಾನೆ, ಮನೆ ಊಟ ಇಲ್ಲದೆ ಒದ್ದಾಡ್ತಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ವಿ. ಆದ್ರೆ ಜೈಲಲ್ಲಿ ದಾಸ ಫುಲ್ ಬಿಂದಾಸ್ ಆಗಿರೋದು ಕಂಡು ಬಂದಿದೆ. ಯಾಕೆ ಗೊತ್ತಾ? ಒಂದು ಫೋಟೋ ವಿಡಿಯೋ ಸದ್ಯ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದೆ. ಹೇಗಿದೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಜೈಲಲ್ಲಿದ್ರೂ ದರ್ಶನ್ಗಿಲ್ಲ ಪಶ್ಚಾತ್ತಾಪ. ರೌಡಿಗಳ ಜೊತೆ ಕಾಟೇರನ ಆಲಾಪ. ನೋಡ್ರಿ ಈ ಫೋಟೋ ನೋಡಿ. ಒಬ್ಬ ಕೊಲೆ ಆರೋಪಿ, ಆತನ ಜೊತೆ ಇರೋರು ಬೇರೆ ಆರೋಪದ ಮೇಲೆ ಜೈಲು ಸೇರಿರೋರೆ. ಆದ್ರೆ ಕಂಬಿ ಹಿಂದೆ ಇದ್ದೇವೆ ಅನ್ನೋ ಭಯ, ಪಶ್ಚಾತ್ತಾಪ ಇವ್ರ್ಯಾರ ಮೊಗದಲ್ಲೂ ಕಾಣ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ದರ್ಶನ್ಗೆ ಮಾತ್ರ ಜ್ಞಾನೋದಯವಾದಂತೆ ಕಾಣ್ತಿಲ್ಲ. ಒಂದಿಷ್ಟು ರೌಡಿಗಳ ಜೊತೆ ಸೇರ್ಕೊಂಡು ಮಾತಾಡ್ಕೊಂಡು ಆರಾಮಾಗಿದ್ದಾನೆ. ಇದನ್ನೆಲ್ಲ ನೋಡಿದ್ರೆ ಇದೇನ್ ಜೈಲೋ ರೆಸಾರ್ಟೋ ಅನ್ನೋ ಅನುಮಾನ ಶುರುವಾಗಿದೆ. ಇಲ್ಲಿ ದರ್ಶನ್ ಜೊತೆ ಕುಖ್ಯಾತ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 11ನೇ ಆರೋಪಿಯಾಗಿರೋ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇದ್ದಾರೆ. ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗಿಲ್ಲ ರೂಲ್ಸ್. ಇಷ್ಟು ಮಾತ್ರವಲ್ಲ, ಜೈಲಿನಿಂದಲೇ ಹೊರಗಿನವರ ಜೊತೆ ವಿಡಿಯೋ ಕಾಲ್ ಕೂಡ ಮಾಡಿದ್ದಾನೆ. ರೆಡ್ಡಿ ಎಂಬಾತನ ಜೊತೆ ದರ್ಶನ್ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದು, ಹೇಗಿದ್ದೀಯಾ ಚಿನ್ನ ಅಂತ ವಿಚಾರಿಸಿದ್ದಾನೆ. ಬಳಿಕ ಆ ವಿಡಿಯೋವನ್ನ ರೆಡ್ಡಿ ಸ್ಟೇಟಸ್ಗೆ ಹಾಕೊಂಡಿದ್ದಾನೆ. ಒಟ್ಟು 3 ವಿಡಿಯೋ ಕಾಲ್ ನಲ್ಲಿ ಪತ್ತೆಯಾಗಿದ್ದು, ಅವರಿಗಾಗಿ ಪೊಲೀಸರು ಹುಡುಕ್ತಿದ್ದಾರೆ. ಜೈಲಲ್ಲಿ ದುಡ್ಡಿದ್ರೆ ಏನು ಬೇಕಾದ್ರೂ ನಡೆಯುತ್ತೆ ಅಂತ ಕೇಳಿದ್ವಿ. ಆದ್ರೀಗ ಕಣ್ಮುಂದೆ ಸಾಕ್ಷಿ ಸಿಕ್ಕಿದೆ. ಕೊಲೆ ಕೇಸಲ್ಲಿ ಜೈಲಲ್ಲಿರೋ ದರ್ಶನ್ ಇತರೆ ಅಪರಾಧಿಗಳ ಜೊತೆ ಓಡಾಡ್ಕೊಂಡಿದ್ದಾರೆ. ಇಂಥದ್ದಕ್ಕೆಲ್ಲ ಅವಕಾಶ ಇಲ್ಲದಿದ್ರು ದಾಸ ಮಾತ್ರ ಬಿಂದಾಸ್ ಆಗಿ ಆರಾಮಾಗಿದ್ದಾರೆ. ಕಂಬಿ ಹಿಂದೆ ಇದ್ರೂ ರೌಡಿಗಳ ಜೊತೆ ಕಾಟೇರ, ಈ ರೀತಿ ಇರುವುದರ ಹಿಂದೆ ಹಲವು ಅನುಮಾನ ವ್ಯಕ್ತವಾಗಿದೆ. ಜೈಲು ಅಧಿಕಾರಿಗಳಿಗೆ ಸಂಕಷ್ಟ ಫಿಕ್ಸ್. ದರ್ಶನ್ ಫೋಟೋ ರಿವೀಲ್ ಕುರಿತು ರಿಪಬ್ಲಿಕ್ ಕನ್ನಡ ಸತತ ವರದಿ ಮಾಡುತ್ತಿದ್ದಂತೆ ತನಿಖೆಗೆ ಜೈಲಿನ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಆದೇಶಿಸಿದ್ದಾರೆ. ರೌಡಿಗಳ ಜೊತೆ ಸೇರಲು ಬಿಟ್ಟಿದ್ಯಾರು ಎಂದು ಅಧಿಕಾರಿಗಳಾದ ಆನಂದ್ ರೆಡ್ಡಿ, ಸೋಮಶೇಖರ್ಗೆ ಆಂತರಿಕ ತನಿಖೆ ನಡೆಸುವಂತೆ ಸೂಚಿಸಿದ್ದಾರೆ. ಇದರಿಂದ ಜೈಲು ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಆಗಲಿದೆ. ಜೈಲಿನಲ್ಲಿರುವ ಸಿಸಿಟಿವಿಗಳ ಪರಿಶೀಲನೆ. ತನಿಖೆಗೆ ಆದೇಶ ನೀಡುತ್ತಿದ್ದಂತೆ ಪರಪ್ಪನ ಅಗ್ರಹಾರ ಜೈಲಿಗೆ ಅಧಿಕಾರಿಗಳು ಭೇಟಿ ನೀಡಿ ಜೈಲಿನಲ್ಲಿರುವ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ವಿಶೇಷ ಭದ್ರತಾ ಕೊಠಡಿ ಸುತ್ತಮುತ್ತ ಜೈಲು ಎಐಜಿ ಹಾಗೂ ಹಿರಿಯ ಅಧೀಕ್ಷಕರು ಪರಿಶೀಲನೆ ನಡೆಸಿದ್ದಾರೆ. ಇದರಲ್ಲಿ ಯಾರೇ ಇರಲಿ, ಕಾಣದ ಕೈಗಳಾಗಲಿ ಜೈಲಿನ ಅಧಿಕಾರಿಗಳಾಗಲಿ ಸಂಕಷ್ಟ ಎದುರಾಗೋದು ಪಕ್ಕಾ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೋಸ್ಟ್ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕಾಣಿಸಿಕೊಳ್ತಾ ಇದ್ದಂತೆ ಕಾಕಿ ಫುಲ್ ಅಲರ್ಟ್ ಆಗಿದೆ. ಜೈಲಲ್ಲಿ ದಾಸನಿಗಿರೋ ಕಾಂಟ್ಯಾಕ್ಟ್ ಬಗ್ಗೆ ಪರಿಶೀಲನೆಗಿಳಿದಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ರೌಡಿ ನಾಗನ ಜೊತೆ ದರ್ಶನ್ ಫ್ರೆಂಡ್ಶಿಪ್. ಫೋಟೋ ಲೀಕ್ ಬೆನ್ನಲ್ಲೇ ಖಾಕಿ ಅಲರ್ಟ್. ಪರಪ್ಪನ ಅಗ್ರಹಾರ ಜೈಲಿಗೆ ದಾಸ ಎಂಟ್ರಿ ಆಗ್ತಾ ಇದ್ದಂತೆ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ವಿಚಾರಣೆ ನಡೆಸಿದ್ರಂತೆ. ಯಾವ ಕಾರಣಕ್ಕೆ ಕೇಳಿದ್ರು ಅವರಿಬ್ಬರ ನಡುವೆ ಏನ್ ನಡೀತಾ ಇದೆ ಅಂತೆಲ್ಲ ಚರ್ಚೆಗಳು ನಡೆದಿತ್ತು. ಜೈಲಲ್ವಾ, ಒಬ್ಬರಿಗೊಬ್ರು ಭೇಟಿಯಾಗಲು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇವರಿಬ್ಬರು ಭೇಟಿಯಾಗಿದ್ದಲ್ಲದೆ ಮಾತುಕತೆ ಕೂಡ ಆಡ್ತಿದ್ರಂತೆ. ಇದು ಪೊಲೀಸ್ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ.
ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ರಿಲ್ಯಾಕ್ಸ್ ಮೋಡ್ನಲ್ಲಿ ಕಂಡುಬಂದಿದ್ದು ಫೋಟೋ ಲೀಕ್ ಆದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಾಗ ಅಲ್ಲದೆ ಕುಳ್ಳ ಸೀನನ ಜೊತೆಗೂ ಕಾಣಿಸಿಕೊಂಡಿದ್ದು ದಾಸನಿಗೆ ಮತ್ತಷ್ಟು ರೌಡಿಗಳ ಪರಿಚಯವಾಗಿರುವ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು ಅಲರ್ಟ್ ಆಗಿದ್ದು ಈ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ದರ್ಶನ್ ಗಿದ್ಯಾ ರೌಡಿ ಶೀಟರ್ಗಳ ಕಾಂಟ್ಯಾಕ್ಟ್. ದರ್ಶನ್ಗೆ ಹಲವು ರೌಡಿ ಶೀಟರ್ಗಳು ಕಾಂಟ್ಯಾಕ್ಟ್ನಲ್ಲಿರುವ ಅನುಮಾನ ವ್ಯಕ್ತವಾಗಿದೆ. ಹೀಗಾಗಿ ದರ್ಶನ್ ಕಾಂಟ್ಯಾಕ್ಟ್ನಲ್ಲಿರುವ ರೌಡಿಗಳ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ದಾಸನಿಗೆ ಅಂಡರ್ ವರ್ಲ್ಡ್ ಲಿಂಕ್ ಇರೋದು ಮೇಲ್ನೋಟಕ್ಕೆ ಪತ್ತೆಯಾಗಿದ್ದು ದಾಸನ ಕಾಂಟ್ಯಾಕ್ಟ್ ಪರಿಶೀಲನೆ ನಡೆಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ದರ್ಶನ್ ಹಳೆ ಕಾಲ್ ಲಿಸ್ಟ್ ತೆಗೆಸುವುದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆಗೂ ಮುಂಚೆ ದರ್ಶನ್ಗೆ ರೌಡಿಗಳ ಕಾಂಟ್ಯಾಕ್ಟ್ನಲ್ಲಿ ಇದ್ರ ಅನ್ನುವ ಅನುಮಾನ ಖಾಕಿಗೆ ಕಾಡತೊಡಗಿದೆ. ಹೀಗಾಗಿ ದರ್ಶನ್ ಹಳೆ ಕಾಲ್ ಲಿಸ್ಟ್ಗಳನ್ನ ಕೆದಕೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಕಾಟೇರನಿಗೆ ಯಾವ್ಯಾವ ರೌಡಿಗಳು ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಜೈಲಲ್ಲಿ ಭೇಟಿಯಾಗಿರುವ ರೌಡಿಗಳು ಯಾರು, ಹೊರಗಡೆ ಭೇಟಿ ಆಗ್ತಾ ಇದ್ದ ರೌಡಿಗಳು ಯಾರು, ರೌಡಿಗಳ ಜೊತೆ ಪಾರ್ಟಿ ಗೀಟಿ ಅಂತ ಸುತ್ತಾಡ್ತಾ ಇದ್ನ, ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ರೌಡಿ ಶೀಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ನ ಅಂತ ಮಾಹಿತಿ ಕಲೆ ಹಾಕ್ತಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕಾಣಿಸಿಕೊಳ್ತಾ ಇದ್ದಂತೆ ಪೊಲೀಸರಿಗೆ ಹೊಸ ಲಿಂಕ್ ಸಿಕ್ಕಂತಾಗಿದೆ. ಹೀಗಾಗಿ ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಪಾಲಾದ ಒಂದೇ ವಾರದಲ್ಲಿ ನಾಗನ ಸಂಪರ್ಕದಲ್ಲಿದ್ದಾನೆಂಬ ಮಾಹಿತಿ ಲಭ್ಯವಾಗಿದೆ. ಜೈಲಲ್ಲಿ ನಾಗನ ಹಾವಳಿ ಹೆಚ್ಚಿದ್ದು ರೌಡಿ ಹಿಂದಿನ ಕಥೆ ರೋಚಕವಾಗಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಜೈಲು ಸೇರಿದ ಒಂದೇ ವಾರದಲ್ಲಿ ನಾಗನ ಸಂಪರ್ಕವಾದ ಬಳಿಕ ಬದಲಾದ ಡಿ ಬಾಸ್. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರುವ ದರ್ಶನ್ ಒಂದೇ ವಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗನನ್ನ ಸಂಪರ್ಕ ಮಾಡಿದ್ದಾನೆನ್ನುವ ಮಾಹಿತಿ ಲಭ್ಯವಾಗಿದೆ. ವಿಲ್ಸನ್ ಗಾರ್ಡನ್ ನಾಗನ ಸಂಪರ್ಕ ಆದ ಬಳಿಕ ಕಾಟೇರ ಬದಲಾದನೆಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಜೈಲಲ್ಲಿ ದರ್ಶನ್ನ ಯಾವಾಗ ಬೇಕಾದರೂ ಹೋಗಿ ನಾಗ ಭೇಟಿಯಾಗ್ತಾ ಇದ್ದನಂತೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸಿಕ್ಕ ಮೇಲೆ ರೌಡಿ ಶೀಟರ್ ನಾಗನ ವರ್ತನೆಯಲ್ಲೂ ಕೆಲ ಬದಲಾವಣೆಗಳಾಗಿದೆ. ಮೊದಲೇ ಜೈಲಲ್ಲಿ ಕಬ್ಜಾ ಮಾಡಿಕೊಂಡಂತಹ ನಾಗನ ಜೊತೆ ಸೇರಿದ ಮೇಲೆ ಇಬ್ಬರ ವರ್ತನೆಯಲ್ಲೂ ಬದಲಾವಣೆ ಕಂಡು ಬಂದಿದೆ ಎನ್ನಲಾಗ್ತಾ ಇದೆ. ಒಂದು ಕಡೆ ವಿಲ್ಸನ್ ಗಾರ್ಡನ್ ನಾಗ, ಇನ್ನೊಂದು ಕಡೆ ದರ್ಶನ್. ಈ ಇಬ್ಬರ ಹಾವಳಿಗೆ ಜೈಲು ಸಿಬ್ಬಂದಿ ಬೇಸತ್ತು ಹೋಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಇನ್ನು ಜೈಲಲ್ಲಿರುವ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗನಿಗೆ ಅಧಿಕಾರಿಗಳ ಬೆಂಬಲ ಕೂಡ ಇದೆಯಂತೆ. ಏನ್ ಮಾಡಿದ್ರು ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅನ್ನುವಂತಾಗಿದೆ. ಇದರಿಂದ ಕೆಲ ಹಂತದ ಸಿಬ್ಬಂದಿ ನೊಂದು ಬೆಂದು ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿ ರೌಡಿ ಶೀಟರ್ ನಾಗ ಆಡಿದ್ದೇ ಆಟ